ಪ್ರಿಯ ನಿರೀಕ್ಷಕರೇ, ನಮಸ್ಕಾರ. ಬೀರ್ಬಲ್ನ ವಿಶೇಷ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ವೀಕ್ಷಕರೇ, ರಾಹುಲ್ ಗಾಂಧಿ ಅವರ ಪರಿಸ್ಥಿತಿ ಇವತ್ತು ಸೇಮ್ ಟು ಸೇಮ್ ವಿಕ್ರಮ ಬೇತಾಳನ ಕತೆ ಹಂಗಾಗಿದೆ. ಏನು ಮಾಡಿದ್ರು ರಾಹುಲ್ ಗಾಂಧಿ ಅವರನ್ನು ಈ ವಿಘ್ನೇಶ್ ಶಿಶಿರ್ ಅವರು ಬೆನ್ನು ಬಿಡದೆ ಕಾಡ್ತಾ ಇದ್ದಾರೆ. ಏನೋ ನೆಮ್ಮದಿಯಾಗಿ ಒಂದು 4 ದಿನ ಫಾರಿನ್ ಹೋಗಿ ಬರೋಣ ಅಂದ್ಕೊಂಡ್ರೆ ರಾಹುಲ್ ಗಾಂಧಿ ಅವರ ಫಾರಿನ್ ಟ್ರಿಪ್ಪಿನ ರಹಸ್ಯ ಕೂಡ ಇವರಿಗೆ ಕೆದಕ್ತಾ ಇದ್ದಾರೆ. ರಾಹುಲ್ ಗಾಂಧಿ ಅವರ ಸ್ವಿಸ್ ಬ್ಯಾಂಕ್ ಅಕೌಂಟ್, ಸೋನಿಯಾ ಗಾಂಧಿ ಅವರ ಹೆಸರಲ್ಲಿರುವಂತಹ ಅಕೌಂಟು ಹಾಗೂ ಸೋನಿಯಾ ಅವರ ಬ್ಯಾಂಕ್ ಡೀಟೇಲ್ ಬದಲಾಗಿ ರಾಹುಲ್ ಗಾಂಧಿಯ ಪತ್ನಿಯ ಹೆಸರಿಗೆ ಬದಲಾಗಿದ್ದು, ಹೀಗೆ ಒಂದಷ್ಟು ಇಂಟ್ರೆಸ್ಟಿಂಗ್ ವಿಷಯಗಳನ್ನು ವಿಘ್ನೇಶ್ ಶಿಶಿರ್ ಅವರು ಟ್ವೀಟ್ ಮಾಡಿ ಹೇಳ್ತಾ ಇದ್ದಾರೆ. ಈ ವಿಡಿಯೋದಲ್ಲಿ ಅದೆಲ್ಲದರ ಬಗ್ಗೆ ಡಿಟೇಲಾಗಿ ಮಾತಾಡ್ತಾ ಹೋಗ್ತೀನಿ. ವಿಡಿಯೋವನ್ನು ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಇನ್ನೂ ಕೂಡ ನಮ್ಮ ಬೀರ್ಬಲ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ವೀಕ್ಷಕರೇ, ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಡಿಸೆಂಬರ್ 15ನೇ ತಾರೀಕು ಚಳಿಗಾಲದ ಅಧಿವೇಶನವನ್ನು ಕೂಡ ಬಿಟ್ಟು ಭಾರತದಿಂದ ಜರ್ಮನಿಗೆ ಪ್ರವಾಸ ಹೋಗ್ತಾರೆ. ಹೇಳಿದ್ದು 5 ದಿನದ ಟ್ರಿಪ್ ಅಂತ. ಆದರೆ 1 ವಾರ ಕಳೆದ್ರೂ ಕೂಡ ಇನ್ನೂ ವಾಪಸ್ ಬಂದಿಲ್ಲ. ಬಂದಿದ್ದಾರೋ ಅಥವಾ ನಮಗೆ ಕಾಣಿಸ್ಕೊಂಡಿಲ್ವೋ ಇನ್ನೂ ಗೊತ್ತಾಗಲಿಲ್ಲ. ರಾಹುಲ್ ಗಾಂಧಿ ಅವರು ಹೀಗೆ ವಿದೇಶಕ್ಕೆ ಹೋದಾಗ ಅಲ್ಲಿನ ಭಾರತೀಯ ಸಮುದಾಯಗಳೊಂದಿಗೆ ಸಂವಾದ ನಡೆಸಲಿದ್ದಾರೆ ಮತ್ತು ಕೆಲವೊಂದು ಕಾರ್ಯಕ್ರಮಗಳಲ್ಲಿ ಭಾಗವಹಿಸಲಿದ್ದಾರೆ ಅಂತ ಹೇಳಲಾಗಿತ್ತು. ಆದರೆ ರಾಹುಲ್ ಒಂದು ಸರ್ಪ್ರೈಸನ್ನು ಕೊಡ್ತಾರೆ. ಡಿಸೆಂಬರ್ 16ನೇ ತಾರೀಕು ರಾಹುಲ್ ಗಾಂಧಿ ಅವರು ಮ್ಯೂನಿಚ್ನಲ್ಲಿರುವಂತಹ BMW ವರ್ಲ್ಡ್ಗೆ ಭೇಟಿ ನೀಡಿದ ವಿಡಿಯೋವನ್ನು ನಂತರ ಹಂಚಿಕೊಳ್ತಾರೆ. ಇಲ್ಲವರು BMW ಕಾರುಗಳು ಮತ್ತು ಬೈಕ್ಗಳೊಂದಿಗೆ ಕಾಣಿಸ್ಕೊಳ್ತಾರೆ. ಜೊತೆಗೆ ಭಾರತದಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಸರಿಯಾಗಿ ನಡೀತಾ ಇಲ್ಲ ಅಂತ ಟೀಕೆಯನ್ನು ಕೂಡ ಮಾಡ್ತಾರೆ. ಇದಾದ ನಂತರ ರಾಹುಲ್ ಗಾಂಧಿ ಅವರು ಬರ್ಲಿನ್ನಲ್ಲಿರುವಂತಹ ಜಾರ್ಜ್ ಸೋರೋಸ್ ಅನುದಾನಿತ ಸಂಸ್ಥೆಯ ಕಾರ್ಲೇನಿಯಾ ಅವರನ್ನು ಭೇಟಿ ಮಾಡ್ತಾರೆ. ರಾಹುಲ್ ಗಾಂಧಿ ಅವರು ಕೇವಲ ಭಾರತೀಯ ಸಮುದಾಯವನ್ನು ಭೇಟಿ ಮಾಡೋದಕ್ಕೆ ಜರ್ಮನಿಗೆ ಹೋಗ್ತಿದ್ದಾರಾ ಅಥವಾ ಇದಕ್ಕೆ ಸ್ವಿಟ್ಜರ್ಲ್ಯಾಂಡ್ನೊಂದಿಗೆ ಏನಾದರೂ ಸಂಬಂಧ ಇದೆಯಾ? ಈ ಟ್ವೀಟ್ನಲ್ಲಿ ವಿಘ್ನೇಶ್ ಶಿಶಿರ್ ಅವರು ಒಂದು ಕುತೂಹಲಕಾರಿ ಕಥೆಯನ್ನು ಹೇಳಿದ್ದಾರೆ. ಅವರು ED ಮತ್ತು CBIಯನ್ನು ಕೂಡ ಇಲ್ಲಿ ಟ್ಯಾಗ್ ಮಾಡ್ತಾರೆ. ಜೊತೆಗೆ ರಾಹುಲ್ ವಿನ್ಸಿ ಅವರು ತಮ್ಮ ತಾಯಿಯ ಹೆಸರಲ್ಲಿರುವಂತಹ ಎಲ್ಲ ಸ್ವಿಸ್ ಬ್ಯಾಂಕ್ ಅಕೌಂಟ್ಗಳನ್ನು ಮುಚ್ತಾ ಇದ್ದಾರೆ, ಕ್ಲೋಸ್ ಮಾಡ್ತಾ ಇದ್ದಾರೆ. ಅದರ ಜೊತೆಗೆ ಸ್ವಿಸ್ ಬ್ಯಾಂಕ್ನಲ್ಲಿರುವಂತಹ ತಮ್ಮ ಮತ್ತು ತಮ್ಮ ಹೆಂಡತಿಯ ಹೆಸರಲ್ಲಿ ಹೊಸ ಖಾತೆಗಳನ್ನು ತೆರಿತಾ ಇದ್ದಾರೆ ಅನ್ನುವಂತಹ ಒಂದು ದೊಡ್ಡ ಬಾಂಬನ್ನು ಸಿಡಿಸಿದ್ದಾರೆ. ಈಗ ರಾಹುಲ್ ಗಾಂಧಿಯನ್ನು ಬೆಂಬಿಡದೆ ಕಾಡ್ತಾ ಇರೋದು BJP ನಾಯಕ ಮತ್ತು ರಾಹುಲ್ ಗಾಂಧಿಯ ಪೌರತ್ವವನ್ನು ಪ್ರಶ್ನಿಸಿರುವಂತಹ ಅರ್ಜಿದಾರ ವಿಘ್ನೇಶ್ ಶಿಶಿರ್. ಇವರು ತಮ್ಮ ಟ್ವಿಟರ್ನಲ್ಲಿ ಕೆಲವು ಗಂಭೀರ ಆರೋಪಗಳನ್ನು ಮಾಡಿದ್ದಾರೆ. ಈ ಟ್ವೀಟ್ನಲ್ಲಿ ಅವರು ನೇರವಾಗಿ ರಾಹುಲ್ ಗಾಂಧಿ ಅವರ ಹೆಸರನ್ನು ಎಲ್ಲೂ ಕೂಡ ಬಳಸಲೇ ಇಲ್ಲ. ಬದಲಾಗಿ ರಾಹುಲ್ ವಿನ್ಸಿ ಅನ್ನೋ ಹೆಸರನ್ನು ಅಲ್ಲಿ ಉಲ್ಲೇಖ ಮಾಡ್ತಾರೆ. ವಿಘ್ನೇಶ್ ಶಿಶಿರ್ ಅವರ ಪ್ರಕಾರ ರಾಹುಲ್ ಗಾಂಧಿ ಅವರು ಸ್ವಿಸ್ ಬ್ಯಾಂಕ್ನಲ್ಲಿರುವಂತಹ ತಮ್ಮ ತಾಯಿ ಸೋನಿಯಾ ಗಾಂಧಿ ಅವರ ಹೆಸರಲ್ಲಿರುವಂತಹ ಅಕೌಂಟ್ಗಳನ್ನು ಕ್ಲೋಸ್ ಮಾಡಿ ನಂತರ ತಮ್ಮ ಪತ್ನಿಯ ಹೆಸರಲ್ಲಿ ಹೊಸ ಖಾತೆಗಳನ್ನು ತೆರೆಯೋಕೆ ಮುಂದಾಗಿದ್ದಾರಂತೆ. ಸ್ವಿಟ್ಜರ್ಲೆಂಡ್ನ 2025ರ ಹೊಸ ಪೌರತ್ವದ ನಿಯಮಗಳ ಅಡಿಯಲ್ಲಿ ಸುಲಭವಾಗಿ ಶ್ರೇಷ್ಠ ಪೌರತ್ವವನ್ನು ಪಡೆಯಬಹುದು. ಇದರಲ್ಲಿ ಸ್ವಿಟ್ಜರ್ಲ್ಯಾಂಡ್ಗೆ ಬಂದು ಯಾರು ಹೆಚ್ಚು ಹೂಡಿಕೆ ಮಾಡ್ತಾರೋ ಅವರಿಗೆ ಅಲ್ಲಿನ ಪೌರತ್ವವನ್ನು ನೀಡುವ ಬಗ್ಗೆ ಕರಡನ್ನು ಸಿದ್ಧಪಡಿಸಲಾಗಿದೆ. ವಿಘ್ನೇಶ್ ಶಿಶಿರ್ ಅವರು ತಮ್ಮ ಟ್ವೀಟ್ನಲ್ಲಿ ರಾಹುಲ್ ಗಾಂಧಿ ಅವರ ಹೆಸರನ್ನು ಎಲ್ಲೂ ಕೂಡ ಬಳಸದೆ ರಾಹುಲ್ ವಿನ್ಸಿ ಅಂತ ಬರೆದುಕೊಂಡಿದ್ದಾರೆ.
ಈ ಹೆಸರು ರಾಹುಲ್ ಗಾಂಧಿ ಅವರೊಂದಿಗೆ ಹೇಗೆ ಕನೆಕ್ಷನ್ ಅನ್ನೋದು ನಿಮಗೆ ಚೆನ್ನಾಗಿ ಗೊತ್ತಿರುತ್ತೆ. 1991ರಲ್ಲಿ ರಾಜೀವ್ ಗಾಂಧಿಯವರ ಮರಣದ ನಂತರ ಬ್ರಿಟನ್ನಲ್ಲಿ ಓದುವಾಗ ಭದ್ರತೆಯ ದೃಷ್ಟಿಯಿಂದ ರಾಹುಲ್ ಗಾಂಧಿ ಅವರು ರಾಹುಲ್ ವಿನ್ಸಿ ಅನ್ನೋ ಹೆಸರನ್ನು ಬಳಸ್ಕೊಂಡಿದ್ರು. ಈ ವಿಷಯ ತುಂಬ ಸಲ ಚರ್ಚೆ ಆಗಿದೆ, ನಾವು ಕೂಡ ಚರ್ಚೆಯನ್ನು ಮಾಡಿದ್ವಿ. ಈಗ ಅದೇ ಹೆಸರಿನಲ್ಲಿ ಬ್ಯಾಂಕ್ ಡೀಟೇಲ್ಸ್ ಇದೆ ಅನ್ನೋದು ಅವರ ಆರೋಪ. ರಾಹುಲ್ ಗಾಂಧಿ ಅವರು ಸಂಸತ್ತಿನ ಚಳಿಗಾಲದ ಅಧಿವೇಶನವನ್ನು ಕೂಡ ಅರ್ಧಕ್ಕೆ ಬಿಟ್ಟು ಜರ್ಮನಿ ಪ್ರವಾಸ ಹೋಗ್ತಾರೆ. ಮ್ಯೂನಿಚ್ನಿಂದ ಸ್ವಿಟ್ಜರ್ಲ್ಯಾಂಡ್ಗೆ ಕೇವಲ 398 ಕಿಲೋಮೀಟರ್ ದೂರ ಇದೆ. ಕಾರಿನ ಮೂಲಕ 4 ಗಂಟೆಗಳ ಪ್ರಯಾಣ. ಹೀಗಾಗಿ ರಾಹುಲ್ ಗಾಂಧಿ ಅವರು ಜರ್ಮನಿ ಪ್ರವಾಸದ ನೆಪದಲ್ಲಿ ಸ್ವಿಟ್ಜರ್ಲ್ಯಾಂಡ್ಗೆ ಹೋಗಿರಬಹುದು ಅನ್ನೋದು ಶಂಕೆ. ಇದಲ್ಲದೆ ರಾಹುಲ್ ಗಾಂಧಿ ಅವರು ಈ ಹಿಂದೆ ಕೊಲಂಬಿಯಾ ಪ್ರವಾಸಕ್ಕೆ ಹೋದಾಗ ಅಲ್ಲಿನ ಸರ್ಕಾರದ ಅಧಿಕೃತ ಟ್ವಿಟರ್ ಖಾತೆಯಲ್ಲಿ ಅವರ ಹೆಸರನ್ನು ರೌಲ್ ಅಂತ ಮೆನ್ಷನ್ ಕೂಡ ಮಾಡಿದ್ದು ಸಖತ್ ಸುದ್ದಿಯಾಗಿತ್ತು. ವಿದೇಶಗಳಲ್ಲಿ ರಾಹುಲ್ ಅವರ ಅನೇಕ ಬೇನಾಮಿ ಕಂಪನಿಗಳು ಮತ್ತು ಬ್ಯಾಂಕ್ ಖಾತೆಗಳಿವೆ ಅನ್ನೋ ಪ್ರತಿಪಾದನೆಗಳು ಈ ಹಿಂದೆ ಕೂಡ ಕೇಳಿಬಂದಿದೆ. ಆದರೆ ಇದ್ಯಾವುದು ಕೂಡ ಭಾರತದಲ್ಲಿ ಇನ್ನೂ ಸಾಬೀತಾಗಿಲ್ಲ. ವಿಘ್ನೇಶ್ ಶಿಶಿರ್ ಅವರ ಪ್ರಕಾರ ಇದು ದಾಖಲೆಗಳಲ್ಲಿರುವಂತಹ ಅವರ ಅಧಿಕೃತ ಹೆಸರು. ಈ ಹೆಸರಿನ ಬದಲಾವಣೆಯ ಬಗ್ಗೆ ಕಾಂಗ್ರೆಸ್ ಯಾವುದೇ ಆಕ್ಷೇಪವನ್ನು ವ್ಯಕ್ತಪಡಿಸಿಲ್ಲ ಅನ್ನೋದು ಕುತೂಹಲಕಾರಿಯಾಗಿದೆ. ಆದರೆ ನೋಡಿ, ಇಷ್ಟೆಲ್ಲ ಅನುಮಾನಗಳಿದ್ರೂ ಕೂಡ ಸಾರ್ವಜನಿಕವಾಗಿ ಕಾಂಗ್ರೆಸ್ ಇದಕ್ಕೆ ಉತ್ತರಿಸ್ತಾ ಇಲ್ಲ. ಎಲ್ಲೂ ರಾಹುಲ್ ಗಾಂಧಿ ಅವರು 2024ರಿಂದ ಲೋಕಸಭೆಯ ವಿರೋಧ ಪಕ್ಷದ ನಾಯಕರಾಗಿದ್ದರೂ ಕೂಡ ಅವರ ಈ ವಿದೇಶಿ ಪ್ರವಾಸಗಳ ಸರಣಿ ಮಾತ್ರ ನಿಂತೇ ಇಲ್ಲ. ಒಂದಾದ್ಮೇಲೊಂದು ಫಾರಿನ್ ಟ್ರಿಪ್ ಮಾಡ್ತಾನೆ ಇರ್ತಾರೆ. ಅಮೇರಿಕಾ, ಇಂಗ್ಲೆಂಡ್, ಮಲೇಷಿಯಾ, ಈಗ ಜರ್ಮನಿ, ಹೀಗೆ ಹಲವು ಪ್ರವಾಸಗಳನ್ನು ಅವರು ಕೈಗೊಳ್ತಾ ಇರ್ತಾರೆ. ನೋಡಿ, ವಿಘ್ನೇಶ್ ಶಿಶಿರ್ ಅವರು ಪದೇ ಪದೇ ಈ ತರಹದ ಗಂಭೀರವಾದಂತಹ ಟ್ವೀಟ್ಗಳನ್ನು, ಆರೋಪಗಳನ್ನು ಮಾಡ್ತಾ ಇದ್ರೂ ಕೂಡ ಕಾಂಗ್ರೆಸ್ ಪಕ್ಷದ ಯಾವುದೇ ನಾಯಕರು ಸಾರ್ವಜನಿಕವಾಗಿ ಸ್ಪಷ್ಟನೆ ಮತ್ತು ಇದಕ್ಕೆ ಖಂಡನೆಯನ್ನು ಮಾಡ್ತಾ ಇಲ್ಲ. ಹಾಗೆ ನೋಡಿದ್ರೆ ರಾಹುಲ್ ಗಾಂಧಿ ಅವರು 15ನೇ ತಾರೀಕಿಂದ ಅಂದರೆ ಡಿಸೆಂಬರ್ 15ರಿಂದ ಡಿಸೆಂಬರ್ 20ರವರೆಗೆ ವಿದೇಶಿ ಪ್ರವಾಸದಲ್ಲಿರಬೇಕಿತ್ತು. ಅದಾದ ನಂತರ 20ರ ಹೊತ್ತಿಗೆ ಭಾರತಕ್ಕೆ ಬರಬೇಕಿತ್ತು. ಆದರೆ ಅವರು ಕ್ರಿಸ್ಮಸ್ ಆಚರಿಸೋದಕ್ಕೆ ಅಲ್ಲೇ ಉಳ್ಕೊಂಡಿರುವಂತಹ ಸಾಧ್ಯತೆ ಇದೆ ಅಂತ ಮೂಲಗಳು ಹೇಳ್ತಾ ಇದೆ. ಒಟ್ಟಾರೆಯಾಗಿ ಈ ವರದಿಯ ಪ್ರಕಾರ ರಾಹುಲ್ ಗಾಂಧಿಯವರ ವಿದೇಶಿ ಪ್ರವಾಸಗಳ ಉದ್ದೇಶ ಇಷ್ಟೇ: ಅವರ ಬ್ಯಾಂಕ್ ಖಾತೆಗಳ ಬದಲಾವಣೆ, ಜೊತೆಗೆ ರಾಹುಲ್ ವಿನ್ಸಿ ಅನ್ನೋ ಹೆಸರಿನ ಸುತ್ತ ಗಂಭೀರ ಆರೋಪಗಳು, ಚರ್ಚೆಗಳು ನಡೀತಾ ಇದೆ. ವೀಕ್ಷಕರೇ, ಇದೆಲ್ಲದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಇನ್ನೂ ಕೂಡ ನಮ್ಮ ಬೀರ್ಬಲ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ನಮಸ್ಕಾರ, ಟೇಕ್ ಕೇರ್ ಆ್ಯಂಡ್ ಬಾಯ್ ಬಾಯ್. ಮತ್ತೆ ಭೇಟಿಯಾಗೋಣ. ಜೈ ಹಿಂದ್.